ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧವಾದಂಥ ಮಹೋನ್ನತವಾದಂಥ ಜೀವವುಳ್ಳ ನಾಮದಲ್ಲಿ ನೀವೆಲ್ಲರಿಗೂ ಈ ಶುಭ ಮುಂಜಾನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒದಗಿಸಿಕೊಟ್ಟಂಥ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ನಾನು ಮಹಿಮೆನ ಸಲ್ಲಿಸ್ತಾ ಇದ್ದೇನೆ. ಕಳೆದ ರಾತ್ರಿಯೆಲ್ಲ ಸುಖ ನಿದ್ರೆಯನ್ನು ಒದಗಿಸಿಕೊಟ್ಟು ಈ ಒಂದು ದಿನ ದೇವರು ಈ ಶುಭ ಮುಂಜಾನೆ ಕಾಡಲಿಕ್ಕೆ, ಆತನ ವಾಕ್ಯವನ್ನು ಧ್ಯಾನಿಸಲಿಕ್ಕೆ, ಆತನ ವಾಕ್ಯದ ಮೂಲಕ ಈ ದಿನವನ್ನು ಪ್ರಾರಂಭಿಸಲಿಕ್ಕೆ ದೇವರು ನಮಗೆ ಸಮಯಾನುಕೂಲವನ್ನು ಮಾಡಿಕೊಡುತ್ತಿರುವಾಗ, ಸಜೀವವಾಗಿ ನಿಲ್ಲಿಸಿರುವಾಗ ಆತನಿಗೆ ಮಾತ್ರವೇ ಮಹಿಮೆಯನ್ನು ಸಲ್ಲಿಸುತ್ತಾ ಈ ದಿನ ದೇವರು ನಮ್ಮೆಲ್ಲರಿಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 104ನೇ ಕೀರ್ತನೆ 34ನೇ ವಚನ. ನನ್ನ ಧ್ಯಾನದಿಂದ ಆತನಿಗೆ ಮೆಚ್ಚುಗೆಯಾಗಲಿ, ನಾನಾದರೋ ಯೆಹೋವನಲ್ಲಿ ಆನಂದಿಸುವೆನು. ಆಮೇನ್, ಹಾಲೆಲೂಯಾ. ನಾವು ಯಾರಲ್ಲಿ ಆನಂದಿಸುವವರಾಗಿದ್ದೇವೆ? ಭಕ್ತನು ಹೇಳ್ತಾ ಇದ್ದಾನೆ, ನಾನು ಯೆಹೋವನಲ್ಲಿ ಆನಂದಿಸುವೆನು ಎಂಬುದಾಗಿ. ಅದೇ ರೀತಿಯಲ್ಲಿ ನಾವು ಧ್ಯಾನಿಸುವಾಗ ದೇವರಿಗೆ ಮೆಚ್ಚುಗೆ ಆಗಬೇಕು. ನಾವು ಯಾವ ರೀತಿ ಇದ್ದೇವೆ, ಯಾರನ್ನ ಮೆಚ್ಚಿಸ್ಲಿಕ್ಕೆ ನಾವು ಆತುರ ಪಡ್ತಾ ಇದ್ದೇವೆ? ನಮ್ಮ ಸ್ನೇಹಿತರನ್ನು, ನಮ್ಮನ್ನು ಪ್ರೀತಿಸುವವರನ್ನು, ನಮ್ಮನ್ನು ಹೊಗಳುವವರಿಗೋಸ್ಕರವಾಗಿ ಅವ್ರನ್ನ ಮೆಚ್ಚಿಸಬೇಕು, ನನ್ನನ್ನು ಹೊಗಳಬೇಕು ಅವರು ಎಂಬುದಾಗಿ ಅವರನ್ನು ಮೆಚ್ಚಿಸಲಿಕ್ಕೆ ನಾವು ಆತುರ ಪಡ್ತಾ ಇದ್ದೇವಾ? ಪ್ರಯತ್ನಗಳನ್ನ ಪಡ್ತಾ ಇದ್ದೇವಾ? ಅಥವಾ ಈ ಜೀವನ ದೇವರದು, ನಾನು ದೇವರನ್ನ ಮಾತ್ರವೇ ಮೆಚ್ಚಿಸಬೇಕು, ನನ್ನ ಧ್ಯಾನದಿಂದ ದೇವರಿಗೆ ಮೆಚ್ಚುಗೆ ಆಗಬೇಕು, ನಾನು ಕರ್ತನಲ್ಲಿ ಮಾತ್ರವೇ ಆನಂದಿಸಬೇಕು ಎಂಬುದಾಗಿ ಯಾವತ್ತಾರು ನಾವು ನೆನೆಸಿದೀವಾ? ಅರೆ, ದಾವೀದನ ಭಕ್ತನು ಹೇಳ್ತಾ ಇದ್ದಾನೆ, ನನ್ನ ಧ್ಯಾನದಿಂದ ದೇವರಿಗೆ ಮೆಚ್ಚುಗೆ ಆಗಬೇಕು, ನಾನು ಏನೇ ಮಾಡಿದ್ರೂ ಕೂಡ ದೇವರು ಮೆಚ್ಚಿಕೊಳ್ಬೇಕು. ಅದಕ್ಕಾಗಿ ದೇವರು ದಾವೀದನಿಗೆ ಒಂದು ಬಿರುದನ್ನು ಕೊಟ್ಟರೆ, ಏನು? ನನ್ನ ಇಷ್ಟಾನುಸಾರ, ನನ್ನ ಹೃದಯಾನುಸಾರ, ನಾನು ನನ್ನ ಹೃದಯದಲ್ಲಿ ಏನು ಅಂದುಕೊಳ್ತೇನೆ ಅದನ್ನು ಮಾಡುವಂಥದ್ದು ದಾವೀದನು. ಆಮೇಲೆ ಎಷ್ಟು ದೊಡ್ಡ ಒಂದು ಪಟ್ಟ ಅಲ್ವಾ? ಎಷ್ಟು ದೊಡ್ಡ ಒಂದು ಧನ್ಯತೆ ಅಲ್ವಾ ಅದು? ಅದೇ ನನ್ನನ್ನು ನಿನ್ನನ್ನು ದೃಷ್ಟಿಸಿ ನೋಡುವಾಗ ದೇವರು ಏನು ಹೇಳ್ಬೋದು? ನನ್ನ ಮಗಳು ನನ್ನನ್ನು ಮೆಚ್ಚಿಸುವುದು ಬಿಟ್ಟು ಮನುಷ್ಯರನ್ನು ಮೆಚ್ಚಿಸ್ಲಿಕ್ಕೆ ಹೋಗ್ತಾ ಇದ್ದಾಳೆ. ಗಂಡ ಹೆಂಡತಿಯರ ಮೆಚ್ಚಿಸ್ತಾನೆ, ಹೆಂಡತಿ ಗಂಡನನ್ನು ಮೆಚ್ಚಿಸ್ತಾರೆ, ಮಕ್ಕಳು ತಂದೆ ತಾಯಿಗಳನ್ನು ಮೆಚ್ಚಿಸ್ತಾರೆ. ಹೌದಾ? ಲೋಕದಲ್ಲಿ ಪ್ರಸಿದ್ಧಿ ಆಗಲಿಕ್ಕೋ, ಲೋಕದಲ್ಲಿ ಒಂದು ಹೆಸರು ಕೀರ್ತಿ ಬರಲಿಕ್ಕೋ ಅನೇಕ ಜನರನ್ನು ಮೆಚ್ಚಿಸ್ತಾ ಇರ್ತಾರೆ. ಮಾಡದ ಕಾರ್ಯಗಳನ್ನು ಕೂಡ, ಆಗದ ಕಾರ್ಯಗಳನ್ನು ಆಗಿ ಮೆಚ್ಚುಗೆಯನ್ನು ಪಡೆದುಕೊಳ್ತಾರೆ. ಆದರೆ ನೀನು ಮೆಚ್ಚಿಸಬೇಕಾಗಿರುವಂಥದ್ದು ದೇವರಿಗಾಗಿ ಜೀವಿಸಿ, ದೇವರ ಕಾರ್ಯಗಳನ್ನ ಮಾಡುತ್ತಾ ಆತನು ಯಾವುದರಲ್ಲಿ ಸಂತೋಷಿಸುವವನಾಗಿದ್ದಾನೋ ಆ ಕಾರ್ಯಗಳನ್ನು ನಮ್ಮೆಲ್ಲರ ಜೀವನದಲ್ಲಿ ನಾವು ಮಾಡಿ ಪರಲೋಕದ ತಂದೆಯನ್ನು ನಾವು ಮೆಚ್ಚಿಸಬೇಕು. ಪರಲೋಕದ ತಂದೆಯನ್ನು ನಾವು ಸಂತೋಷಪಡಿಸಬೇಕು. ಪರಲೋಕದ ತಂದೆಯು ಆನಂದಿಸಬೇಕು, ನಮ್ಮಲ್ಲಿ ಆನಂದಿಸಬೇಕು. ನಾವು ಕರ್ತನಲ್ಲಿ, ನಾವು ದೇವರಲ್ಲಿ ಆನಂದಿಸುವವರಾಗಿರಬೇಕು. ದೇವರು ನಮ್ಮಲ್ಲಿ ಆನಂದಿಸುವವರಾಗಿರಬೇಕು. ಈ ಒಂದು ಸಮಯದಲ್ಲಿ, ಒಂದು ಕ್ಷಣದಲ್ಲಿ, ಒಂದು ದಿನದಲ್ಲಿ ಮನುಷ್ಯರು ನಮ್ಮನ್ನು ಹೊಗಳಬಹುದೇನೋ, ಅದೇ ಮನುಷ್ಯರು ಯಾವ ಬಾಯಿಯಿಂದ ಹೊಗಳಿದ್ರೋ ಅದೇ ಬಾಯಿಯಲ್ಲಿ ಮತ್ತೆ ತೆಗಳುವಂಥ ಮನುಷ್ಯರು. ಹೌದಾ? ಆಗಿದೆಯಾ ಈ ಅನುಭವ ನಿಮ್ಮ ಜೀವನದಲ್ಲಿ? ಇವ್ರನ್ನ ನಾನು ನಂಬಿದ್ದು, ಇವ್ರಿಗಾಗಿಯೇ ನಾನು ಇಷ್ಟೆಲ್ಲ ಪ್ರಯಾಸ ಪಟ್ಟಿದ್ದು ಅಂತ ಅನ್ನಿಸ್ಬಿಡುತ್ತಲ್ವಾ ಒಂದು ಕ್ಷಣದಲ್ಲಿ? ಇವ್ರಿಗಾಗಿ ಇಷ್ಟು ಪ್ರಯಾಸ ಪಟ್ಟರೆ ಚೆನ್ನಾಗಿರುವಾಗ ಎಲ್ಲವೂ ಹೊಗಳಿದ್ರು, ಈಗ ನಾನು ಈ ಸ್ಥಿತಿ ಬಂದ ನಂತರ ನನ್ನ ತೆಗಳ್ತಾ ಇದ್ದಾರೆ, ನನ್ನನ್ನು ಬೇಡವಾದ ರೀತಿಯಲ್ಲಿ ನೋಡ್ತಾ ಇದ್ದಾರೆ, ಕೀಳಾಗಿ ನೋಡ್ತಾ ಇದ್ದಾರೆ ಅನಿಸಿದ್ಯಾ? ಈ ಪರಿಸ್ಥಿತಿಗಳು ಎದುರಾಗಿದೆಯಾ ನಿಮಗೆ? ಪ್ರತಿ ಮನುಷ್ಯರಿಗೂ ಈ ಪರಿಸ್ಥಿತಿಗಳು ಎದುರಾಗುತ್ತೆ ಪ್ರಿಯರೇ. ಅನುಭವ ಒಳ್ಳೆಯದಕ್ಕಾಗಿ. ಯಾಕೆ ಗೊತ್ತಾ? ಇದುವರೆಗೂ ನಾವು ಮನುಷ್ಯರಿಗಾಗಿ ಜೀವಿಸಿದ್ವಿ. ಇನ್ನು ಮೇಲಾದರೂ ದೇವರಿಗೆ ಮೆಚ್ಚುಗೆಯಾಗಿ, ದೇವರನ್ನು ಸಂತೋಷ ಪಡಿಸುವವರಾಗಿ ಜೀವಿಸಬೇಕೆಂಬುದಕ್ಕಾಗಿ ಇಂಥ ಅನುಭವಗಳನ್ನು ನಮ್ಮ ಜೀವನದಲ್ಲಿ ತರ್ತಾರೆ ದೇವರು. ನಮಗೆ ಇಷ್ಟವಾದವರೆಲ್ಲರೂ ಮುಂದೆ ಇರ್ತಾರೆ, ಕೊನೆಯ ಲಾಸ್ಟಿನಲ್ಲಿ ದೇವರು ಇರ್ತಾರೆ. ನಮ್ಮ ಜೀವನದಲ್ಲಿ ನಾವು ಮಾಡುವಂಥ ಕಾರ್ಯಗಳಲ್ಲಿ ಕೊನೇ ಸ್ಥಾನ ದೇವರಿಗೆ ಕೊಟ್ಟಿರ್ತೇವೆ. ಮೊದಲ ಸ್ಥಾನ ದೇವರಿಗೆ ಕೊಡುವಾಗ ದೇವರು ಯಾರ ಮುಂದೆಯೂ ಕೂಡ ನಮ್ಮನ್ನು ಆಶೀರ್ವಾದ ಪಡಿಸೋದಿಲ್ಲ. ಆಮೇನ್.
ದಾವೀದನ ಭಕ್ತರು ದೇವರನ್ನೇ ದೃಷ್ಟಿಸಿ ನೋಡ್ತಿದ್ದ. ಆತನಲ್ಲೂ ಕೂಡ ಹೋರಾಟ ಬಂತು. ಆತನಿಗೂ ಅವಮಾನಗಳು ಎದುರಾಯಿತು. ಆ ಅವಮಾನಗಳೆಲ್ಲ ದೇವರು ಒಂದೇ ಒಂದು ಮಾತು, ದಾವೀದನ ಕುರಿತು ಒಂದೇ ಒಂದು ಮಾತು ಹೇಳಿ ಎಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸಿದ್ರು. ದಾವೀದನು ನನ್ನ ಭಕ್ತನು, ನನ್ನ ಹೃದಯಾನುಸಾರ ಎಂಬುದಾಗಿ. ಆತನ ಜೀವನದಲ್ಲಿ ಏನೇ ಮಾಡಿರಬಹುದು ಅದಕ್ಕೆಲ್ಲ ಆತನು ಪಶ್ಚಾತ್ತಾಪ ಪಟ್ಟ. ಅದಕ್ಕೆಲ್ಲ ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆದ. ಆತ ಮನುಷ್ಯರೆಲ್ಲರೂ ನಿನ್ನ ಬಗ್ಗೆ ಅವಮಾನಕರವಾಗಿ ಮಾತನಾಡ್ಬೋದು, ಕೀಳಾಗಿ ನೋಯಿಸಿ ಮಾತನಾಡ್ಬೋದು. ಮನುಷ್ಯರ ದೃಷ್ಟಿಯಲ್ಲಿ ನೀನು ಆ ರೀತಿ ಇರ್ಬೋದೇನೋ, ಆದರೆ ದೇವರ ದೃಷ್ಟಿಯಲ್ಲಿ ನೀನೇನಾಗಿದೆ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಂಡ್ರೆ, ಮನುಷ್ಯರನ್ನು ಮೆಚ್ಚಿಸಿ 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 ಈಗ ನಿನ್ನನ್ನೇ ದೂಷಿಸಿ ಮಾತನಾಡ್ತಿರ್ಬೋದೇನೋ. ನಾವು ದೇವರನ್ನ ಮೆಚ್ಚಿಸುವವರಾಗೋಣ. ದೇವರನ್ನ ಮೆಚ್ಚಿಸುವಂಥ ಸಮಯದಲ್ಲೂ ಕೂಡ ಮನುಷ್ಯರು ನಮ್ಮನ್ನು ಕೀಳಾಗಿ ಮಾತನಾಡ್ತಾರೆ, ಆದರೆ ಅದನ್ನೆಲ್ಲ ತಲೆಯಾಗಿ ಮಾಡ್ತಾರೆ. ದೇವರು ನಮ್ಮನ್ನು ಬಾಲವಾಗಿರಲಿಕ್ಕೆ ಬಿಡೋದಿಲ್ಲ, ತಲೆಯಾಗಿರಲಿಕ್ಕೆ ನಮ್ಮ ನಡೆಸುವಂಥ ದೇವರು. ನಮ್ಮ ಪರಿಸ್ಥಿತಿಗಳೇನೇ ಇದ್ರೂ ಪರವಾಗಿಲ್ಲ, ಮನುಷ್ಯರು ಎಷ್ಟೇ ಹೀಯಾಳಿಸಿದ್ರೂ ಪರವಾಗಿಲ್ಲ, ಮನುಷ್ಯರು ಎಷ್ಟೇ ನೋಯಿಸಿದ್ರೂ ಪರವಾಗಿಲ್ಲ ತಮ್ಮ ಮಾತುಗಳಿಂದ. ಆದರೆ ನಾವು ದೇವರನ್ನು ನೋಡು, ದೇವರನ್ನ ಮೆಚ್ಚಿಸುವಂಥ ಕೆಲಸವನ್ನು ಮಾಡು, ದೇವರಿಗಾಗಿ ಬದುಕು, ದೇವರಿಗಾಗಿ ಜೀವಿಸು. ಕ್ರಿಸ್ತನಲ್ಲಿ ನಾವು ಜೀವಿಸುವಾಗ ಎಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸಿ ದೇವರು ನಮ್ಮನ್ನು ಮುಂದೆ ನಡೆಸ್ತಾರೆ. ಆಮೇಲೆ ನಾವು ಆತನಲ್ಲಿ ಆನಂದಿಸೋಣ, ನಮ್ಮನ್ನು ಹೊಗಳುವಂಥವರಲ್ಲ. ಹಲ್ಲೆಲೂಯಾ. ಹಾಗಿದ್ರೆ ನಿಮ್ಮ ಪರಿಸ್ಥಿತಿಗಳು ಏನೇ ಇದ್ದರೂ ಕೂಡ ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ಅಪ್ಪ ನಿನಗೆ ಸ್ತೋತ್ರ. ಈ ಒಂದು ಉದಯ ಕಾಲದಲ್ಲಿಯೇ ಅಪ್ಪ ನಿಮ್ಮನ್ನು ಮೆಚ್ಚಿಸುವವರಾಗಿರಬೇಕು. ನಮ್ಮ ಧ್ಯಾನದಿಂದ ನೀವು ಮೆಚ್ಚುಗೆ ಆಗಬೇಕು ಸ್ವಾಮಿ. ನಾವು ನಿಮ್ಮಲ್ಲಿ ಸಂತೋಷಿಸುವವರಾಗಬೇಕು. ಆ ರೀತಿಯಾಗಿ ನಮ್ಮನ್ನು ನಡೆಸು ಎಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ನಮ್ಮನ್ನು ನಾವು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ನಿನ್ನ ನಾಮವನ್ನು ಹೆಚ್ಚುತ್ತಾ ನಜರೇತಿನ ಯೇಸುವಿನ ದಿವ್ಯವುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.